ನಮಸ್ಕಾರ. ಬೆಳಗ್ಗೆ ಹೊರಟಿದ್ದೀನಿ, ಗಂಟೆ ಆಯ್ತು 8:45. ಇಲ್ಲಿ ಬಂದು ಕಾಫಿ ಕುಡಿದ್ಬಿಟ್ಟು ಹೊರಗಡೆ ಈ ಹೋಟ್ಲಲ್ಲಿ ಉಳಿದಿದ್ದೆ. ಇಲ್ಲಿ ಕನಯ್ಯ ಹವೇಲಿ ಇಲ್ಲಿ ಉಳಿದಿದ್ದೆ. ಸಿಕ್ಕಾಪಟ್ಟೆ ಚಳಿ ಇದೆ, 8 ಡಿಗ್ರಿ ಇದೆ. ಇಲ್ಲಿ ಬೈಕು ಸ್ವಲ್ಪ ದೂರದಲ್ಲಿ ಪಾರ್ಕ್ ಮಾಡಿದ್ದೆ. ಇಲ್ಲಿ ಹತ್ರದಲ್ಲಿ ಪಾರ್ಕಿಂಗ್ ಇಲ್ಲ. ಆ ಕಡೆ ಇನ್ನೊಂದು ಹೋಟ್ಲಿದೆ ಇವ್ರದ್ದು, ಅಲ್ಲಿ ಪಾರ್ಕ್ ಮಾಡಿಸಿದ್ರು ರೋಡ್ ಸೈಡಲ್ಲಿ. ಅದೇನು ಪ್ರಾಬ್ಲಮ್ ಇಲ್ಲ, ಬಟ್ ಆಲ್ ಓಕೆ. ಇಲ್ಲಿಂದ 235 ಕಿಲೋಮೀಟ್ರ್ ಇದೆ. 5 ಅವರು, ಹೆಚ್ಚು ಕಡಿಮೆ 3 ಗಂಟೆ ಆಗತ್ತೆ ಹೋಗೋದು. ಅಲ್ಲಿ ಸಿಗೋಣ, ಮತ್ತು ರಸ್ತೆಯಲ್ಲಿ ಸಿಗೋಣ. ಅಕಸ್ಮಾತ್ ಏನೋ ಇದ್ರೆ ರಸ್ತೆಯಲ್ಲಿ, ಇಲ್ಲಾಂದರೆ ನಾಥದ್ವಾರದಲ್ಲಿ ಸಾಯಂಕಾಲ ಸಿಗೋಣ. ಅಲ್ಲಿ ಇಲ್ಲೆಲ್ಲ ಒಂಥರ ಘಾಟ್ ಥರ ಸಿಕ್ತಪ್ಪ. ಈಗ ನನಗೆ ವನ್ಯಜೀವಿ ಧಾಮ ಅಂತೆಲ್ಲ ಬರೆದಿದೆ, ಅಂದರೆ ಚಿರತೆದೆಲ್ಲ ಬೋರ್ಡ್ ಹಾಕಿದೆ. ಇಲ್ಲೆಲ್ಲ ರೆಸಾರ್ಟ್ಸ್ಗಳು, ಜಂಗಲ್ ರೆಸಾರ್ಟ್ಸ್ಗಳು. ಇದೊಡೆ ಆಗುಂಬೆ ಘಾಟದಲ್ಲಿ ಹೇರ್ಪಿನ್ ಕರು ಬೇರೆ ಇದೆ. ಇಲ್ಲಿ ಭಾಳ ಚೆನ್ನಾಗಿದೆ. ಬಸ್ನವ್ನು ಬಂದ, ಅವನಿಗೆ ಟೂಟ ನೋಡಿಬೇಕು. ನಾನು ಲೆಫ್ಟಲ್ಲಿದ್ದೆ, ರೈಟ್ ತಗೋಬೇಕಾಯ್ತು. ಒಳ್ಳೆ ಸತಾರ ಘಾಟ್ ಇದ್ದಂಗಿದೆ ಇದು. ಅದೇ ಥರ ಅನಿಸುತ್ತೆ. ಆಗುಂಬೆ ಘಾಟ್ ಆದರೆ ಇನ್ನೂ ಇದಾಗಿದೆ, ಕಡ್ದಾಗಿದೆ. ಮತ್ತು ಏನಾಗಿದೆ ಅಂದರೆ ನಿಮ್ಮ ಮರಗಳು ಜಾಸ್ತಿ ಅಲ್ಲಿ. ಇಲ್ಲಿ ಕುರುಚಲು ಗಿಡ, ಮರ ಇಲ್ಲ. ದೊಡ್ಡ ದೊಡ್ಡ ದೇವಿ ಇದು. ಘಾಟ್ ಮಾತ್ರ ಇದೆ, ಪರವಾಗಿಲ್ಲ. ನೋಡೋಣ. 6.5 ಕಿಲೋಮೀಟರ್ ತೋರಿಸ್ತಾ ಇದೆ. ಸ್ಟ್ರೈಟ್ ಇದೆ, ಘಾಟ್ ಇರಬೇಕು ಮೋಸ್ಟ್ಲಿ. ಮೂಲಂಗಿ ಗೆಡ್ಡೆ ಹೋಗ್ತಾಯಿದೆ ನೋಡಿ. ಅಜ್ಮೇರ್ ಲೇಕ್ ನೋಡಿ ಎಷ್ಟು ದೊಡ್ಡ ಇದೆ ಅಂತೇಳಿ, ಭಯಂಕರ ದೊಡ್ಡ ಇದೆ. ರಸ್ತೆಯಲ್ಲಿ ಬರ್ತಿರ್ಬೇಕಾದ್ರೆ ನನಗೆ ಕಲಿಸಿಲ್ಲ, ಅಜ್ಮೇರ್ ಸಿಟಿ ಕ್ರಾಸ್ ಆಗ್ತದೆ. ಈ ಕಡೆ ಫುಲ್ಲು ಗುಡ್ಡ, ಪುಷ್ಕರಿಂದ ನಾಥದ್ವಾರ ಬರಬೇಕಾಗ್ತಿತ್ತು. ಇಲ್ಲೆಲ್ಲ ಒಂಥರ ಘಾಟ್ ಥರ ಸಿಕ್ತಪ್ಪ. ಈಗ ನನಗೆ ವನ್ಯಜೀವಿ ಧಾಮ ಅಂತೆಲ್ಲ ಬರೆದಿದೆ, ಅಂದರೆ ಚಿರತೆದೆಲ್ಲ ಬೋರ್ಡ್ ಹಾಕಿದೆ. ಇಲ್ಲೆಲ್ಲ ರೆಸಾರ್ಟ್ಸ್ಗಳು, ಜಂಗಲ್ ರೆಸಾರ್ಟ್ಸ್ಗಳು. ಇದೊಡೆ ಆಗುಂಬೆ ಘಾಟದಲ್ಲಿ ಹೇರ್ಪಿನ್ ಕರು ಬೇರೆ ಇದೆ. ಇಲ್ಲಿ ಭಾಳ ಚೆನ್ನಾಗಿದೆ. ಬಸ್ನವ್ನು ಬಂದ, ಅವನಿಗೆ ಟೂಟ ನೋಡಿಬೇಕು. ನಾನು ಲೆಫ್ಟಲ್ಲಿದ್ದೆ, ರೈಟ್ ತಗೋಬೇಕಾಯ್ತು. ಒಳ್ಳೆ ಸತಾರ ಘಾಟ್ ಇದ್ದಂಗಿದೆ ಇದು. ಅದೇ ಥರ ಅನಿಸುತ್ತೆ. ಆಗುಂಬೆ ಘಾಟ್ ಆದರೆ ಇನ್ನೂ ಇದಾಗಿದೆ, ಕಡ್ದಾಗಿದೆ. ಮತ್ತು ಏನಾಗಿದೆ ಅಂದರೆ ನಿಮ್ಮ ಮರಗಳು ಜಾಸ್ತಿ ಅಲ್ಲಿ. ಇಲ್ಲಿ ಕುರುಚಲು ಗಿಡ, ಮರ ಇಲ್ಲ. ದೊಡ್ಡ ದೊಡ್ಡ ದೇವಿ ಇದು. ಘಾಟ್ ಮಾತ್ರ ಇದೆ, ಪರವಾಗಿಲ್ಲ. ನೋಡೋಣ. 6.5 ಕಿಲೋಮೀಟರ್ ತೋರಿಸ್ತಾ ಇದೆ. ಸ್ಟ್ರೈಟ್ ಇದೆ, ಘಾಟ್ ಇರಬೇಕು ಮೋಸ್ಟ್ಲಿ. ಮೂಲಂಗಿ ಗೆಡ್ಡೆ ಹೋಗ್ತಾಯಿದೆ ನೋಡಿ.
ಎಷ್ಟು ಹೋಗಿದೆ ನೋಡಿ, ಇನ್ನು 8 ಕಿಲೋಮೀಟರ್ ಬಾಕಿ ಇದೆ. ಸಿಕ್ಕಾಬೇಡ ಹೋಗು. ಚಳಿ 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 ಅಂದರೆ ಮೈಕೈ ಎಲ್ಲ ಒಳ್ಳೆ ಹಂಗಾಗಿದೆ ಅಂದರೆ ಒಳಗಡೆಯಿಂದ ಚಳಿ ಫೀಲ್ ಆಗ್ತಾ ಇದೆ. ಒಳಗಡೆ ಥರ್ಮಲ್ಲು ಅದು ಇದು ಜಾಕೆಟು, ಮೇಲ್ಗಡೆಯಿಂದ ರೈಡಿಂಗ್ ಗೇರ್ಸು ಎಲ್ಲ ಹಾಕ್ಕೊಂಡ್ರು ಕೂಡ ಸಿಕ್ಕಾಬೇಡ ಚಳಿ ನೋಡಿ. ಇನ್ನು ರಸ್ತೆ ಇನ್ನೂ ಕ್ಲಿಯರ್ ಇಲ್ಲ, 500 ಮೀಟ್ರ್ ಕಾಣುತ್ತೆ. ಬಟ್ ಮಧ್ಯಾಹ್ನ 1 ಗಂಟೆ ಆಯಿತು, 1:10 ಆಗ್ತಾ ಬಂತು, ಇನ್ನೂ ಇಲ್ಲಿ ಹೋಗಿಲ್ಲ. ಸಿಕ್ಕಾಬಟ್ಟೆ ಹೋಗು, ಏನು ಕಾಣಲ್ಲ. ಎಲ್ಲ ಮಾರ್ಬಲ್ಸ್ ಅಲ್ವಾ, ಇಲ್ಲಿ ಮಾರ್ಬಲ್ಸಿಂದು ಧೂಳು ಇದ್ರೂ ಇರ್ಬೋದು, ಕೆಲವುದರಿಂದ ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ ಇಲ್ಲಿ ಚಳಿಗಾಲದಲ್ಲಿ. ಹೋಗು, ರಸ್ತೆ ಕಾಣಲ್ಲ, ಇನ್ವಿಸಿಬಿಲಿಟಿ ಜಾಸ್ತಿ. ಬಟ್ ಮಧ್ಯದಲ್ಲಿ ನಾನು ಸಿಕ್ಕಾಪಟ್ಟೆ ಸ್ಪೀಡ್ ಬಂದ್ಬಿಟ್ಟೆ. ನಾನು 2:15 ತೋರಿಸ್ತಾ ಇತ್ತು ಇದು, ಬಟ್ ನಾನು 1 ಗಂಟೆಗೆ 4:15 ರೀಚ್ ಆಗಿಬಿಟ್ಟೆ. ಸೊ ಹೆಲ್ಮೆಟ್ ವೈಸರಲ್ಲಿ ಫುಲ್ಲು ಹುಳುಗಳು ಹಚ್ಕೊಂಡಿದ್ದಾವೆ. 4 ಸಲ ನಿಂತು ಕ್ಲೀನ್ ಮಾಡಿದೆ. ಒಂದು 5-10 ಕಿಲೋಮೀಟ್ರ್ ಬಂದ ತಕ್ಷಣ ಮತ್ತೆ ವಾಪಸ್ ಅಂಟ್ಕೊಂಡ್ಬಿಡ್ತವೆ. ಯಾಕಂದರೆ ಸಿಕ್ಕಾಪಟ್ಟೆ ಫಾಸ್ಟಲ್ಲಿ ಎಳೆದೆ ಈ ಸಲ. 120, 125, 120, 125ರಲ್ಲಿ ಬಂದಿದ್ದೀನಿ. ಖಾಲಿ ಇತ್ತು ರೋಡ್ ಮಾತ್ರ. A1 ರಾಜಸ್ಥಾನ್ ರೋಡ್ ನೀವು ಏನೇ ಹೇಳಿ, ನಾನು ಸುಮಾರು ಸ್ಟೇಟೆಲ್ಲ ತಿರುಗಿದ್ದೀನಿ ರೈಡಿಂಗಲ್ಲಿ. ಬಟ್ ಈ ರಾಜಸ್ಥಾನ್ ಇದೆಯಲ್ಲ, ಇದು ಮಾತ್ರ ರೋಡ್ ಮಾತ್ರ A1 ಟಾಪ್ ನಾಚ್. ಸಖತ್ತಾಗಿದೆ ರೋಡ್ ಮಾತ್ರ. ಸೀದಾ ಹೋಟ್ಲಿಗೆ ಹೋಗಿ, ಹೋಟ್ಲಿಂದ ಮ್ಯಾಪ್ ಹಾಕ್ಬಿಟ್ಟಿದ್ದೀನಿ. ಸೀದಾ ಹೋಟ್ಲಿಗೆ ಹೋಗಿ ಊಟ ಮಾಡಿ, ಸ್ವಲ್ಪ ವೀಡಿಯೋ ಎಲ್ಲ ಟ್ರಾನ್ಸ್ಫರ್ ಮಾಡಿ, ಸ್ವಲ್ಪ ನಿನ್ನೆ ವೀಡಿಯೋ ಎಲ್ಲ ಎಡಿಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತೀನೋ ಇಲ್ಲೋ ನಾಳೆ ಅಪ್ಲೋಡ್ ಮಾಡ್ತೀನಿ. ಬಟ್ ಎಡಿಟ್ ಮಾಡಿ ಇಟ್ಕೊತೀನಿ. ಸೊ ಸಿಗೋಣ ಇನ್ನು ಹೋಟ್ಲಲ್ಲಿ. ಇದು ರೂಮಿನ ಎಂಟ್ರಿ. ರೂಮು ಬುಕ್ ಮಾಡಿದ್ದು ನಾನು ಆನ್ಲೈನ್ booking.com ₹1,800 ನನಗೆ ಈ ರೂಮ್ ಸಿಕ್ಕಿದೆ. ಡಬಲ್ ಬೆಡ್ಡು, TV, ಕಬೋರ್ಡು, ಟಾಪ್ ಬಾಕ್ಸು, ಬ್ಯಾಗು, ಲಗೇಜು, ಇನ್ನೊಂದು ದೊಡ್ಡ ಮಿರರು, ಚಿಕ್ಕದು ಬಾತ್ರೂಮು ಸಫಿಷಿಯೆಂಟ್ ಆಗಿದೆ. ಬಿಸಿನೀರು ಬರುತ್ತೆ ಅಂತ ಹೇಳಿದರೆ ನೋಡಬೇಕು. ಸಾಕು ಇಷ್ಟು. ₹1,200. ಇವತ್ತು ಸ್ಯಾಟರ್ಡೇ ಬೇರೆ ಅಲ್ವಾ. ಓಕೆ, ಪರವಾಗಿಲ್ಲ, ನಡೆಯುತ್ತೆ. ಇಲ್ಲಿ ಡೈನಿಂಗ್ ಮಾಡೋಕ್ಕೆ ಬಂದಿದ್ದೀನಿ. ಈಗ ದಾಲ್ ಬಾಟಿ ತಿಂದುಬಿಟ್ಟು ಆಮೇಲೆ ನೋಡೋಣ. ಇಲ್ಲಿ ನೋಡಿ, ಇದು ಮಾರ್ಕೆಟು. ಗಿಜಿ ಅನ್ನತ್ತೆ, ಸಿಕ್ಕಾಬಟ್ಟೆ ಪಬ್ಲಿಕ್ಕು. ನಾನು ಇನ್ನೂ ಸ್ವಲ್ಪ ಬಟ್ಟೆ ಗಿಟ್ಟೆಲ್ಲ ತಗೊಂಡೆ ಫ್ಯಾಮಿಲಿಗೆ. ಬಟ್ ಚೆನ್ನಾಗಿದೆ, ಬರ್ಬೋದು. ದರ್ಶನ ಅಲ್ಲಿ ಒಳಗಡೆ ಮೊಬೈಲ್ ಎಂಟ್ರಿ ಕೊಡೋದಿಲ್ಲ, ಅದರಿಂದ ವಿಡಿಯೋ ಏನೂ ಮಾಡೋಕ್ಕಾಗಲ್ಲ. ಓಕೆ, ಇನ್ನು ಮನೆ ಹೋಗಿ ರೂಮಿಗೆ ಹೋಗಿ ಆರಾಮ ಮಾಡಿ ಬೆಳಗ್ಗೆ ಹೊರಡಬೇಕು. ಇಲ್ಲಿಗೆ ವಿಡಿಯೋ ನಾನು ಎಂಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನಾಳೆ ಮತ್ತೆ ಬೆಳಗ್ಗೆ ಮುಂಚೆ ಹೊರಟು ಮಧ್ಯಾಹ್ನ 11-12 ಗಂಟೆವರೆಗೆ ಮನೆ ಸೇರಬೇಕು. ಅಲ್ಲಿವರೆಗೆ ಬಾಯ್.